ಪ್ರಾತಸ್ಮರಣೀಯ ಬಸವಾದಿ ಪ್ರಮಥರನ್ನು ಸ್ಮರಣೆ ಮಾಡ್ತಾ ಪರಮಗುರು ಪರಮಾರಾಧ್ಯರನ್ನು ಧ್ಯಾನಿಸಿಕೊಂಡು ಯಾವತ್ತು ಶರಣ ತಂದೆ ತಾಯಿಗಳೇ ತಮಗೆಲ್ಲ ಶರಣಾರ್ಥಿಗಳು. ಕಾಂಚನವೆಂಬ ನಾಯ ನೆಚ್ಚಿ ನಿಮ್ಮ ನಾನು ಮರೆದೆನೆಯ, ಕಾಂಚನಕ್ಕೆ ವೇಳೆಯಹುದಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ, ಹಡಿಕೆಗೆ ಮೆಚ್ಚಿದ ಸ್ವನಗ ಅಮೃತದ ಸವಿಯ ಬಲ್ಲುದೆ ಕೂಡಲ ಸಂಗಮ ದೇವ. ಬಸವಣ್ಣರು ಹೇಳ್ತಾರೆ, ಕಾಂಚನವೆಂಬ ನಾಯ ನೆಚ್ಚಿ ನಿಮ್ಮ ನಾನು ಮರೆದೆನೆಯ. ಕಾಂಚನ ಅಂತಂದರೆ ಬಂಗಾರ, ಸಂಪತ್ತು, ಇವುಗಳನ್ನು ಇದು ಹೆಂಗೆ ಏನು ಅಂತ ಹೇಳ್ತಾರೆ ಅವರು, ನಾಯಿ ಇದು. ಇಂಥ ನಾಯಿ ಬೆನ್ನು ಹತ್ತಿ ನಾವು ದೇವರನ್ನೇ ಮರೆತು ಬಿಡ್ತೀವಿ. ದೇವರನ್ನು ಮರೆತು ಭಾಳಷ್ಟು ಸಲ ಏನೇನೋ ನಮ್ಮಷ್ಟಕ್ಕೆ ನಾವು ನಿಯಮಗಳನ್ನು ಮಾಡ್ಕೊಂಡಿರ್ತೀವಿ, ಮಾಡುವುದನ್ನು ಮರಿತೀವಿ. ಮಾಡೋ ಹೊತ್ತಿನಾಗ ಏನರ ಹೆಚ್ಚು ಕಡಿಮೆ ಆದರೆ ಹೆಂಗೆ ಅಂಥೇಳಿ ಮತ್ತೆ ಒದ್ದಾಡ್ತೀವಿ. ಇಲ್ಲದ ಅವಾಂತರಗಳನ್ನು ಸೃಷ್ಟಿ ಮಾಡ್ಕೊಳ್ಳೋರು ನಾವು, ಆಮೇಲೆ ಹಿಂಗೆ ಆತಲ್ಲ ಅಂಥೇಳಿ ಒದ್ದಾಡೋರು ನಾವು. ನೋಡ್ರಿ, ಪ್ರತಿ ವರ್ಷ ದೀಪಾವಳಿ ಹಬ್ಬದೊಳಗೆ ಅವ್ರು ಕೆಲವೊಂದು ದೇವರುಗಳು ಇರ್ತಾವತ್ರಿ ಮನ್ಯಾಗ. ಎಲ್ಲ ದೇವರಿಗೆ ಎಡೆ ಮಾಡುವ ಹೊತ್ತಿನೊಳಗೆ ಒಂದು ದೇವರಿಗೆ ಎಡೆ ಮಾಡೋದು ಮರ್ತಿದ್ರು ಅವ್ರು ಬಂದು ನಾನು ಕೇಳ್ರು, ಇಲ್ರಿ ಅವತ್ತು ದೀಪಾವಳಿ ಹಬ್ಬ ಗದ್ದಲ, ನಮಗೆ ಅವಸರದೊಳಗೆ ಎಲ್ಲ ದೇವರಿಗೆ ಮಾಡೀವಿ, ಒಂದು ದೇವರಿಗೆ ಮರ್ತೀವಿ, ಏನಾಕತಿ ಯಾರಿಗೆ ಅಂತ ಕೇಳಿ ನಾನು. ನಮಗೆ ನಿಮಗೇನಾಕತಿ? ನಿಮಗೇನಾಗೋದಿಲ್ಲ. ಯಾವ ದೇವರಿಗೆ ಮರ್ತೀರಿ ಆ ದೇವ್ರು ಉಪವಾಸ ಬೀಳ್ತೈತಿ ಇಷ್ಟ ಅಂತ ಹೇಳಿ ನಾನು. ಮರೆತರೆ ನಿಮಗೇನಾಗ್ತದೆ? ಎಷ್ಟು ದೇವರುಗಳನ್ನ ಗೊಳೆ ಹಾಕ್ಕೊಂಡು ಅವಕ್ಕೆಲ್ಲ ಎಡೆ ಮಾಡ್ಕೋತ, ಅವಕ್ಕೆಲ್ಲ ಊಟ ಮಾಡಿಸ್ಕೋತ, ಉಂಡ್ಲಾರ್ದ ದೇವರಿಗೆ ಉಣಿಸ್ಕೋತ ಕೂತ, ಕಡೆಗೆ ಮನೆಯಾಗ ಸಣ್ಣ ಹುಡುಗರು ತಯಾರಾದ ಕೂಡ ಹಾದಿ ಕಾಯ್ತಿರ್ತಾರೆ. ಯಾವಾಗ ನೀಡ್ತಾರೋ ನಮಗೆ ಯಾವಾಗ ಕೊಡ್ತಾರೋ ಓಡಾಡ್ತಿರ್ತಾವ್ರಿ ಅವು ದೇವರುಗಳು. ಅಟ್ರಾಗನ ಟೈಮ್ ನೋಡಿ ಏನು ರೆಡಿ ಮಾಡಿಟ್ಟಿರ್ತೀರಿ, ನಿಮ್ಮ ಕಣ್ಣು ತಪ್ಪಿಸಿ ಅವ್ರು ಎಬಿಸಿ ಮುಗಿಸಿಬಿಟ್ಟಿರ್ತಾರಲ್ಲಿ. ಶುರುವಾಗಿರ್ತೈತಿ ಅಲ್ಲ, ನಿಮಗೆ ಗೊತ್ತಿರಂಗಿಲ್ಲ ಅಷ್ಟೆ. ಆದರೆ ಒಂದು ತಿಳ್ಕೋರಿ, ಆ ದೇವರುಗಳು ಏನು ದೀಪಾವಳಿ ಹಬ್ಬಕ್ಕೆ ಎಡೆ ಮಾಡೋದು ಮರ್ತಿದ್ದಿರಲ್ಲ, ಆ ದೇವ್ರು ನಿಮಗೇನು ಕೊಡ್ತೈತೋ ಬಿಡ್ತೈತೋ, ಅದು ಸಂತೋಷ ಆಕತ್ತೋ ಇಲ್ಲೋ ಗೊತ್ತಿಲ್ಲ. ಈ ಸಣ್ಣ ಸಣ್ಣ ದೇವರುಗಳು ಓಡಾಡ್ತಿರ್ತಾವಲ್ಲ, ಟೈಮ್ ಸಿರಿ ಅವ್ರಿಗೆ ಹಾಕಿರಿ ಅಂತಂದ್ರೆ ಆ ದೇವರುಗಳು ಎಷ್ಟು ಆನಂದದಿಂದ ನಲಿತಾವಲ್ಲ, ಅದನ್ನು ನೋಡಿ ಸಂಭ್ರಮ ಪಡುವುದೇ ನಿಜವಾದ ಪೂಜೆ. ಏನಿದೆ ಮತ್ತೇನಿದೆ? ಭಾಳ ಎಳೆದಾಡೋದು, ಅದನ್ನು ತಿಕ್ಕಾಡೋದ್ರೊಳಗೆ ಅರ್ಥ ಇಲ್ಲ. ಆ ಕಾರಣಕ್ಕೆ ಇಲ್ಲದ ನಿಯಮಗಳನ್ನು ನಾವೇ ಮಾಡಿಕೊಂಡು, ಇಲ್ಲದ ದೇವರುಗಳನ್ನು ನಾವೇ ಹುಟ್ಟಾಕ್ಕೊಂಡು ಒದ್ದಾಡ್ತೀವಲ್ಲ, ಅದಕ್ಕೆ ಹೇಳ್ತಾರೆ ಕಾಂಚನಕ್ಕೆ ವೇಳೆಯಬಹುದಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ. ಇಂಥ ಇನ್ನುಳಿದ ವ್ಯವಹಾರಗಳಿಗೆ, ಗೊಂದಲಗಳಿಗೆ ಭಾಳಷ್ಟು ಸಮಯವನ್ನು ತಂದುಕೋತೀವಿ ನಾವು. ಆದರೆ ಲಿಂಗ ಪೂಜೆಗೆ ನಮಗೆ ಸಮಯ ಸಿಕ್ಕೋದಿಲ್ಲ. ಭಾಳ ಜನರು ಹೇಳ್ತಿರ್ತಾರೆ, ನೋಡ್ಬೇಕು ಏನ್ರಿ ಪೂಜೆ ಮಾಡ್ಕೋಬೇಕಂತ ಹೇಳ್ತಿರ್ಕರ್ರಿ, ಟೈಮ್ ಎಲ್ಲಿರ್ತೈತಿ? ಟೈಮ್ ಸಿಗಂಗಿಲ್ಲ. ಹಂಗೆ ಕೇಳಿರ್ಬೇಕಾರೆ ನೀವು ಒಬ್ಬೊಬ್ರು ಅಂತಿರ್ತಾರೆ, ಯಾಕ್ರಿ ಮಠದ ಕಡೆ ಬಂದಿಲ್ಲ, ಪ್ರವಚನ ನಡೆದತಿ. ಒಟ್ಟ ಟೈಮ್ ಇಲ್ಲರಿ, ಒಟ್ಟ ಟೈಮ್ ಇಲ್ಲ. ಮತ್ತು ಹೆಂಗೆ ನಿಮಗೆ ಇನ್ನೂ ಮುಂದುವರೆದು ಹೇಳಬೇಕಂದ್ರೆ, ಸ್ವಾಮಿಗಳ ಹೆಂಗೈತೆ ನನ್ನ ಪರಿಸ್ಥಿತಿ ಅಂತಂದ್ರೆ, ನನಗೆ ಸಾಯಕ್ಕೆ ಸಹಿತ ಟೈಮ್ ಇಲ್ಲ. ಅದಕ್ಕೆ ಟೈಮ್ ಎದಕ್ಕೆ ಬೇಕ್ರಿ? ಸಾಯಕ್ಕೆ ಟೈಮ್ ಎದಕ್ಕೆ ಬೇಕು? ಒಟ್ಟು ಸಾಯಕ್ಕೆ ಸಹಿತ ನನಗೆ ಟೈಮ್ ಇಲ್ಲ ಅಂಥೇಳಿ ಭಾಳ ದೊಡ್ಡದನ್ನು ಮಾಡಿ ಹೇಳ್ತಿರಲ್ಲ. ಒಲ್ಲೆ ಅಂದ್ರೆ ಯಾರು ಬಿಡಾವ್ರದಾರೇನೋ? ಒಲ್ಲೆ ಅಂದ್ರೆ ಯಾರು ಬಿಡಾವ್ರದಾರೇನೋ? ನಡಿಯತ್ತು ಮುಂದೆ ಹಾಕ್ಕೊಂಡು ತೊಗೊಂಡು ಹೋಗ್ತಾರೋ ಹೊರತು ಒಲ್ಲೆ ಅಂದ್ರೆ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಆ ಕಾರಣಕ್ಕೆ ಇಲ್ಲಿ ತಿಳ್ಕೋಬೇಕಲ್ಲ, ನಮಗೆ ಲಿಂಗ ಪೂಜೆಗೆ ಸಮಯವಿಲ್ಲ ಅಂತ ಹೇಳೋದು, ಜಂಗಮ ದಾಸೋಹಕ್ಕೆ ಸಮಯವಿಲ್ಲ ಅಂತ ಹೇಳೋದು, ಸಮಾಜ ಸೇವೆಗಾಗಿ ನಮಗೆ ಸಮಯವಿಲ್ಲ ಅಂತ ಹೇಳೋದು, ಅದು ನಮ್ಮ ಜವಾಬ್ದಾರಿಯಿಂದ ನಾವು ತಪ್ಪಿಸಿಕೊಳ್ಳುವಂಥ ಒಂದು ಪ್ರಯತ್ನವೇ ಹೊರತು ಮತ್ತೇನೂ ಅಲ್ಲ. ಟೈಮ್ ಇಲ್ಲ ಅಂತ ಹೇಳಕ್ಕೆ ನಮ್ಮದೇನು ಭಾಳ ದೊಡ್ಡ ಅಳತಿರ್ತೈತೆ ರೀ. ಭಾಳ ಮಂದಿ ಹೇಳ್ತಾರೆ ಒಟ್ಟು ಟೈಮ್ ಸಿಗೋದಿಲ್ಲ. ಎದಕ್ಕೋ ಸಮಯವನ್ನು ಕಳಿತೀವಿ ನಾವು. ಲಿಂಗಕ್ಕೆ ಸಮಯವಿಲ್ಲ ಅಂತ ಹೇಳಂಗಿಲ್ಲ, ಜಂಗಮನಿಗೆ ಸಮಯವಿಲ್ಲ ಅಂತ ಹೇಳಂಗಿಲ್ಲ. ಏನಿದ್ರೂ ನಾವು ಅದನ್ನು ಒಂದು ಪೂಜೆ, ಒಂದು ವ್ರತ, ಒಂದು ನಿಯಮ ಅನ್ನೋ ರೀತಿಯೊಳಗೆ ನಾವು ಮಾಡಬೇಕಾಗ್ತದೆ. ಆ ಕಾರಣಕ್ಕೆ ಬಸವಣ್ಣನವರ ಆಶಯ ಏನು, ಅವರ ಅಪೇಕ್ಷೆ ಏನು ಅಂತಂದರೆ, ಯಾವುದಕ್ಕೆ ಮಹತ್ವ ಕೊಡಬೇಕಾಗ್ಯದ ನೋಡ್ರಿ. ಭಾಳ ಸಮಯವನ್ನು ತಗೊಳ್ಬೇಕಂತಿಲ್ಲ. ಕೆಲವು ಮಂದಿ ಅಂತಾರೆ, ನೋಡ್ರಿ ನಿಮ್ಗೆ ಸ್ವಾಮಿಗಳ್ನ ಯಾಕೆ ಮಾಡ್ತೀವಿ ನಾವು? 3 ಹೊತ್ತು ಪೂಜೆ ಮಾಡಿರಿ,
3 ಹೊತ್ತು ಪೂಜೆ ಮಾಡಿರಿ, ನಿಮಗೆ ಎಷ್ಟು ಸಾಧ್ಯ ಐತೆ ಅಷ್ಟು ಮಾಡಿರಿ. ನಿಮಗೆ ಒಟ್ಟೆ ಬೇಸರ ಮಾಡ್ಕೋಬೇಡ್ರಿ, ಸಾಧ್ಯ ಆದಷ್ಟು ಹೆಚ್ಚಿಗೆ ಮಾಡಿರಿ. ಯಾಕೆ ನಾವು ಅವಕಾಶ ಮಾಡಿ ಕೊಡ್ತೀವಂತಂದ್ರೆ ನಮ್ಮ ಪಾಲಿಂದು ನೀವೇ ಮಾಡಿರಿ ಅಂತ ಹೇಳುವ ಸಂಬಂಧ ನಿಮಗೆ ಎಲ್ಲ ನಿಮಗೆ ಒಪ್ಪಿಸ್ಬಿಟ್ಟಿವಿ. ನಿಮ್ದೇನು ತೆಗೆದಿರ್ತೈತಿ ರೀ ಸ್ವಾಮಿಗಳ ಅಂತಾರೆ ಕೆಲವು ಮಂದಿ. ನಿಮ್ಮದೇನು ತೆಗೆದಿರ್ತೈತಿ? ನಮ್ಮದು ನೀವೇ ಮಾಡ್ಬೇಕು, ನಮ್ಮ ಪಾಲಿಂದು ಎಲ್ಲನೂ ನಮಗೆ ಆಗಂಗಿಲ್ಲ ಅಂಥೇಳಿ ನಿಮಗೆ ಹಚ್ಚೀವಿ, ನೀವು ಮಾಡಬೇಕು. ಅದಕ್ಕೆ ಬಸವಣ್ಣವ್ರು ಅಂತಾರೆ, ತನ್ನ ಆಶ್ರಯದ ರತಿ ಸುಖವನ್ನು ತಾನುಂಬ ಊಟವನ್ನು ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ದೇವರಿಗಾಗಿ ಲಿಂಗಕ್ಕಾಗಿ ಮಾಡಬೇಕಾದಂಥ ಪೂಜೆಯನ್ನು ನೀನೇ ಮಾಡಬೇಕು ಹೊರತು ಇನ್ನೊಬ್ಬರು ಮಾಡಿದ್ರೆ ಅದರ ಪುಣ್ಯ ನಿನಗೆ ಬರೋದಿಲ್ಲ. ಭಾಳ ಚಂದ ಹೇಳ್ತಾರೆ ನೋಡ್ರಿ, ತಾನುಂಬ ಊಟವನ್ನು ಈಗ ನಿಮ್ಮ ಪಾಲಿಂದ ಪೂಜೆ ನಾವು ಮಾಡೋದಾತಂದ್ರೆ ನಿಮ್ಮ ಪಾಲಿಂದು ನಾವೇ ಉಂಡು ಬಿಡ್ತೀವಿ, ಮುಗೀತಲ್ಲ. ಮತ್ತು ನೀವ್ಯಾಕೆ ಉಣ್ಣಾಕ ಹೊಕ್ಕಿರಿ? ಒಬ್ಬರ ಪಾಲಿಂದ ಒಬ್ಬರು ಮಾಡೋಕೆ ಬರೋಂಗಿಲ್ಲ. ನಾಗರ ಪಂಚಮಿಯಾಗ ಅಟ್ಟ ಅದು ನಿಮ್ಮದು, ಅವ್ರ ಪಾಲು ಇವ್ರ ಪಾಲು ಎಲ್ಲರ ಪಾಲು ಅಂಥೇಳಿ ಇದನ್ನು ಮಣ್ಣಿಂದ ಮಾಡಿರ್ತೀರಿ, ಅದ್ರ ಮೇಲೆ ಚಂದ ಕುತ್ಕೊಂಡು ಎರಿತಿರ್ತೀರಿ, ಹೌದಾ? ಇದ್ದವ್ರ ಪಾಲು ಇರ್ಲಾರ್ದವ್ರ ಪಾಲು ಎಲ್ಲಾರ್ದು ಕುಡಿಸಿರ್ತೀರಿ ಪಾಲು. ಪಾಲು ಅನ್ನುವೊಳಗೆ ಎಲ್ಲರೇ ಒಂದು ಜೀವಂತ ನಾಗರ ಹಾವು ಬತ್ತಂದ್ರೆ ಇದ್ದವ್ರೆಲ್ಲ ದಿಕ್ಕ ಪಾಲ ಮುಗೀತಲ್ಲಿ ಪಾಲ. ಯಾಕೆ ಉಳ್ದಿತ್ರಿ? ಅದು ಏನೂ ಮಾಡಂಗಿಲ್ಲ ಅನ್ನೋದು ಖಾತ್ರಿ ಇದ್ದದಕ್ಕೆ ಕಷ್ಟ ನೀವು ಹೋಗೋದು, ಕೈ ಹಚ್ಚೋದು. ಇನ್ನು ಉಳ್ದದಕ್ಕೆ ಕೈ ಹಚ್ಚಕ್ಕೆ ಹೋಗಂಗಿಲ್ಲ. ಆ ಕಾರಣಕ್ಕೆ ನೆನಪಿಟ್ಕೊಳ್ರಿ, ಭಾಳಷ್ಟು ಸಲ ಇಂಥ ಒಂದು ತಪ್ಪು ಕಲ್ಪನೆಯೊಳಗೆ, ತಪ್ಪು ಆಚರಣೆಯೊಳಗೆ ನಾವು ನಮ್ಮ ಧಾರ್ಮಿಕ ವ್ಯವಸ್ಥೆಯನ್ನು ಕೆಡಿಸ್ತೀವಿ, ಅದಕ್ಕೂ ಕಪ್ಪು ಮಸಿಯನ್ನು ಬೆಳಿತೀವಿ. ಅಂಥವುಗಳಾಗಬಾರ್ದು. ಇವತ್ತು ಬಸವಾದಿ ಶರಣರ ಆಶಯ ಏನು, ಎಷ್ಟು ಸ್ಪಷ್ಟತೆ ಐತಿ ಅವರ ವಿಚಾರದೊಳಗೆ ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಬೇಕು. ಇವತ್ತು 108 ಗೊಂದಲಗಳನ್ನು ಹಾಕ್ಕೊಳ್ಳೋ ಬದಲಿ ಅಲ್ಲೊಂದಿಷ್ಟು ಭಕ್ತಿ ಇಲ್ಲೊಂದಿಷ್ಟು ಭಕ್ತಿ, ಎಲ್ಲ ಕಡೆಗೆ ನಮ್ಮ ಭಕ್ತಿ ಹರಿದು ಹಂಚಿ ಹೋಗಿ ಹೆಂಗಾಕತಿ ಅಂತಂತಂದ್ರೆ ನೋಡ್ರಿ, ಪುರಾಣ ಪ್ರವಚನ ಮುಗಿದ ಮೇಲೆ ಚುನುಮರಿ ಹಂಚ್ತಿರ್ತಾರಲ್ಲ, ಚುನುಮರಿ ಹಂಚಾಕ ನಿಂತಿರ್ತಾರೆ. ಚುನುಮರಿ ಹಂಚುವ ಹೊತ್ತಿನೊಳಗೆ ಎಲ್ಲರಿಗೂ ಕೊಟ್ಟು ಹಂಚಿದವು ಏನೂ ಇರೋದಿಲ್ಲ, ಅದು ಆ ನಮನೆ ಆಗಿಬಿಡ್ತದೆ. 108 ಕಡೆಗೆ ನಮ್ಮ ಭಕ್ತಿಯನ್ನು ಭಾವನೆಯನ್ನು ಹಂಚಿಕೊಂಡು ಕಡೆಗೆ ಭಕ್ತಿರಹಿತರಾಗಿ ಯಾವ ಫಲವನ್ನು ಪಡಿಲಾರದೆ ಹಾಗೇ ನಾವು ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಬಸವಾದಿ ಶರಣರು ಮಾಡಿರ್ತಕ್ಕಂಥ ಅವರು ನೀಡಿದ ಬಹಳ ದೊಡ್ಡ ಕೊಡುಗೆ ಏನು ಅಂತಂದರೆ 108 ದೇವರುಗಳ ಹಂಗನ್ನು ಹರಿದು 108 ತೊಂದರೆಗಳ ಮನಸ್ಸಿನ ಒಂದು ದ್ವಂದ್ವವನ್ನು ತೆಗೆದುಹಾಕಿ 108 ದೇವರ ಸುದ್ದಿಯನ್ನು ಬಿಡಿಸಿ 108 ಬೇಡ ಒಂದೇ ದೇವರಿಗೆ ಅಂಟಿಕೊಂಡಿರು ಅಂತ ಹೇಳಿರ್ತಕ್ಕಂಥ ಬಸವಾದಿ ಶರಣರ ಸಂದೇಶ ಇವತ್ತು ನಮ್ಮ ನಿಮ್ಮೆಲ್ಲರ ನಿತ್ಯದ ಬದುಕಾಗಬೇಕದು, ನಿತ್ಯದ ಕ್ರಿಯೆ ಆಗಬೇಕು. ಅಂದಾಗ ನಮ್ಮ ಜೀವನದ ಸಾರ್ಥಕತೆ, ನಮ್ಮ ಜೀವನದ ಒಂದು ಪರಿಪೂರ್ಣತೆಯನ್ನು ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ಇಲ್ಲಿ ಒಂದು ಘಟನೆಯನ್ನು ಕವಿ ಬರೀತಾರೆ, ಭೀಮ್ ಕವಿ, ನೋಡೋಣ. ಧರಣಿಯೊಳು ದಸರಯ್ಯನೋರ್ಬನು ಪುರಹರನ ಸದ್ಭಕ್ತ ಸಂಯಮಿ ದುರಿತ ಸಂಸ್ಕಾರಂ ವಿಶಿಷ್ಟಾಚಾರನತಿಧೀರ ವಿರಹಿತಾಶಂ ಕರ್ಮ ಪಾಶೋತ್ಕರ ವಿನಾಶಂ ವಿಶ್ವದ ಕೀರ್ತಿ ಸ್ಫುರಣನಂತಃಕರಣ ಶುದ್ಧನು ಸಚ್ಚಿದನು ಬದ್ಧ ಸ್ವೀಕೃತ ಮಹೇಶ್ವರ ಶರಣ ಧೋರೀಕೃತಾಢ್ಯನು ಪುಣ್ಯಜೀವಿ ತೃಣೀಕೃತ ಪ್ರಾಪಂಚಿಕಂ ಸೋನ್ರನುತವಚನ ರಚನ ಪ್ರಾಕೃತಾತ್ಮನಿರಸನತಿ ದೋರಿ ಕೃತಾಘನು ಸರ್ವಜೀವಸ ಸದಾ ಕೃಪಾಲೋಕನನ
ಹಿಂಸಾಭಾವ ಜೀವನನು ಹಿಂಸಾಭಾವ ಜೀವನನು ಹಿಂಸಾಭಾವ ಜೀವನನು. ದಸರಯ್ಯ ಅಂಥೇಳಿ ಒಬ್ಬ ಶರಣನನ್ನು ಕುರಿತು ಹೇಳ್ತಾರೆ. ಎಷ್ಟು ಸೂಕ್ಷ್ಮ ಜೀವಿಗಳಾಗಿ ಶರಣರ ಬದುಕಿತ್ತು ಅನ್ನತಕ್ಕಂಥದ್ದನ್ನು ಈ ಒಂದು ಚರಿತ್ರೆಯೊಳಗೆ ಭೀಮಕವಿಗಳು ಭಾಳ ಸುಂದರವಾಗಿ ಬರೀತಾರೆ. ದಯವೇ ದೇಹ ಧರಿಸಿದಂತಿದ್ದ ದಸರಯ್ಯ ಅಂಥೇಳಿ ಅವರನ್ನು ಕುರಿತು ಒಂದೇ ಸಾಲಿನೊಳಗೆ ಒಂದೇ ಮಾತಿನೊಳಗೆ ಅವರನ್ನು ಹೆಸರಿಸುವಂಥ ಗುರುತಿಸುವಂಥ ಪ್ರಯತ್ನವನ್ನು ನಮ್ಮ ನಾಡಿನ ಹಿರಿಯ ವಿದ್ವಾಂಸರು ಮಾಡ್ತಾರೆ. ದಯ ಅನ್ನುವಂಥದ್ದು ಭಾಳ ಮುಖ್ಯ ನೋಡ್ರಿ. ಧರ್ಮದ ಪರಿಕಲ್ಪನೆಯನ್ನು ಹೇಳುವಾಗ, ಧರ್ಮವನ್ನು ಕುರಿತು ತಿಳಿಸುವಾಗ ಒಂದು ಸಾಲನ್ನು ನಾವು ಎಲ್ಲಿಯೋ ನೋಡುವಂಥದ್ದಲ್ಲ, ಧರ್ಮಕ್ಕೆ ಭಾಳ ರೀತಿಯೊಳಗೆ ಅರ್ಥ ಮಾಡ್ತಾರೆ. ಆದರೆ ಧರ್ಮ ಯಾವುದು, ಯಾವುದನ್ನು ಧರ್ಮ ಅಂತ ಕರಿಬೇಕು? ಭಾಳ ನಮ್ಮ ನಾಡಿನ ದೇಶದ ಪ್ರಪಂಚದ ಭಾಳ ಜನ ವಿದ್ವಾಂಸರು ಧರ್ಮಕ್ಕೆ ಭಾಳ ಬೇರೆ ಬೇರೆ ಅರ್ಥವನ್ನು, ಧರ್ಮ ಅನ್ನೋ ಶಬ್ದಕ್ಕೆ ಬೇರೆ ಬೇರೆ ಅರ್ಥವನ್ನು ಭಾಳ ದೊಡ್ಡ ದೊಡ್ಡ ಪಂಡಿತರು ದೊಡ್ಡ ದೊಡ್ಡ ರೀತಿಯೊಳಗೆ ಕೊಟ್ಟಾರ. ಆದರೆ ನೆನಪಿಟ್ಕೊಳ್ರಿ, ಧರ್ಮಕ್ಕೆ ನಿಜವಾದ ವ್ಯಾಖ್ಯೆಯನ್ನು, ನಿಜವಾದ ಡೆಫಿನೇಷನನ್ನು ಇಡೀ ಪ್ರಪಂಚ ಒಪ್ಪೋ ರೀತಿಯೊಳಗೆ, ಇಡೀ ವಿಶ್ವ ಒಪ್ಪೋ ರೀತಿಯೊಳಗೆ ಬಸವಣ್ಣನವರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂತಂದರೆ, ದಯವಿಲ್ಲದ ಧರ್ಮವಾಗುವುದಯ್ಯ. ಯಾವುದು ಧರ್ಮ? ಧರ್ಮ ಅಂತ ಯಾವುದಕ್ಕೆ ಹೇಳಬೇಕು ಅಂತಂದರೆ, ಧರ್ಮ 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 ಅಂತ ಯಾರಾದರೂ ನಿಮ್ಮ ಹತ್ಯಕ್ಕೆ ಹೇಳ್ಕೊತ ಬಂದ್ರಂದ್ರೆ ನೀವು ಒಂದು ಕೇಳಬೇಕು ಅಂತ ಹೇಳ್ತಾರೆ ಬಸವಣ್ಣವರು. ಏನು? ನೀವು ಬೇಕಾದ ಧರ್ಮವನ್ನು ಹೇಳ್ರಿ, ನಿಮ್ಮ ಧರ್ಮದೊಳಗೆ ದಯಾ ಐತೇನೋ, ದಯಾ ಐತೇನೋ ಅಂತ ಮೊದಲನೇ ಪ್ರಶ್ನೆ. ದಯಾ ಐತೇನೋ ಅಂತ ಕೇಳಬೇಕು. ಅವರು ದಯಾ ಐತಿ, ದಯವೇ ಮುಖ್ಯ ಅನ್ನೋದಾದರೆ ಅದು ಧರ್ಮ. ಯಾವ ಧರ್ಮ ದಯೆಯನ್ನು ಹೇಳೋದಿಲ್ಲ ಅದು ಧರ್ಮವೇ ಅಲ್ಲ ಅನ್ನೋ ಒಂದು ಹಿನ್ನೆಲೆಯೊಳಗೆ ಅದ್ಭುತವಾದ ಒಂದು ಜಡ್ಜ್ಮೆಂಟ್ ಕೊಟ್ಟ ರೀತಿಯೊಳಗೆ, ಬಹುತೇಕ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮತ್ತೆಲ್ಲೋ ಕ್ವಶನ್ ಆಗ್ಬೋದು, ಆದರೆ ಬಸವಣ್ಣನವರು ಧರ್ಮಕ್ಕೆ ನೀಡಿದ ಜಡ್ಜ್ಮೆಂಟ್ ಏನಿದೆ, ದಯವೇ ಧರ್ಮದ ಮೂಲ ಅನ್ನೋ ಜಡ್ಜ್ಮೆಂಟನ್ನು ಇಡೀ ವಿಶ್ವವೇ, ಇಡೀ ಪ್ರಪಂಚವೇ ತಲೆಬಾಗಿ ಒಪ್ಪಿಕೊಳ್ಳೋ ರೀತಿಯೊಳಗಿರ್ತಕ್ಕಂಥದ್ದು ಭಾಳ ವಿಶೇಷ. ಇದಕ್ಕೆ ಧರ್ಮ ಅಂತ ಹೇಳಬೇಕು. ದಯಾ ಇರಲಿಲ್ಲ ಅಂದರೆ ಅದಕ್ಕೆ ಧರ್ಮ ಅನ್ನೋ ಒಂದು ಭಾವನೆಯರೇ ಹೆಂಗೆ ಬರ್ತದೆ? ಧರ್ಮ ಅಂತ ಹೆಂಗೆ ಹೇಳೋಕ್ಕಾಗ್ತದೆ? ನೋಡ್ರಿ, ಇಲ್ಲಿ ದಸರಯ್ಯನ ಚರಿತ್ರೆಯನ್ನು ಇಲ್ಲಿ ಕವಿ ಬರೀತಾರೆ. ದಸರಯ್ಯ ಶರಣ ಎಂಥ ಮುಗ್ಧ ಜೀವಿ, ಎಷ್ಟು ಒಳ್ಳೆಯ ಮನಸ್ಸು, ಎಷ್ಟು ಪರಿಪಕ್ವ ಹೃದಯದವನಾಗಿದ್ದ ಅಂತಂದರೆ, ಆತ ಪೂಜೆಗಾಗಿ ಒಂದು ದಿವಸ ಪ್ರತಿನಿತ್ಯ ಹೂಗಳನ್ನು ತರ್ತಿದ್ದ. ಪೂಜೆಗಾಗಿ ಹೂವುಗಳನ್ನು ತರುವಂಥ ಸಂದರ್ಭದೊಳಗೆ ಅವತ್ತು ಹೋಗಿ ಹೂವನ್ನು ತರೋದಕ್ಕೆ ದಸರಯ್ಯ ಹೂವಿನ ಗಿಡದ ಕಡೆಗೆ ಹೋಗ್ತಾನೆ. ಹೂವಿನ ಗಿಡದ ಹತ್ತಿರ ಹೋಗಿ ಪ್ರತಿನಿತ್ಯ ಲಿಂಗಕ್ಕೆ ಹೂ ತೆಗೆದುಕೊಳ್ಳು ಹಂಗೆ ಅಲ್ಲಿ ಕೈ ಹಾಕಿ ಹೂವನ್ನು ತಕ್ಕೊಳ್ಳೋದಕ್ಕೆ, ಗಿಡದಿಂದ ಹೂವನ್ನು ತಕ್ಕೊಳ್ಳೋದಕ್ಕೆ ಕೈ ಹಾಕ್ತಾನೆ. ಕೈ ಹಾಕಿ ಆ ಹೂವನ್ನು ಹಿಡಿದು ಹೀಗೆ ಕೀಳ್ತಾ ಹಿಂಗೆ ತಕ್ಕೊಳ್ತಿದ್ದ. ಆ ಹೂವನ್ನು ಗಿಡದಿಂದ ಹಿಂಗೆ ಕೀಳ್ತಿದ್ದ. ಕೀಳುವಾಗ ಹೂವು ನರಳಿದಂಗೆ ಸಪ್ಪಳ ಕೇಳಿತವನಿಗೆ. ಹೂವು ನರಳಿದಂಗೆ, ಹೂವಿನಿಂದ ನೋವಿನ ಧ್ವನಿ ಬಂದಂಗೆ ಕೇಳಿತು. ಹಾಂತ ಹೂ ಅಂದಂಗಾಯ್ತು. ಅಂದ ಕೂಡಲೇ ದಸರಯ್ಯ ಗಮನವಿಟ್ಟು ನೋಡ್ತಾನೆ. ಯಾವ ಹೂವನ್ನು ಕಿತ್ತಾಗ ಹಾಂತ ನೆರಳುವಿಕೆ ಶಬ್ದ ಬಂದಿತ್ತಲ್ಲ, ಆ ಜಾಗವನ್ನು ಗಮನವಿಟ್ಟು ನೋಡ್ತಾನೆ. ಆ ಜಾಗದೊಳಗೆ ಸಣ್ಣಂಗೆ ರಕ್ತ ಬರಾಕತ್ತಿತ್ತು. ಎಷ್ಟು ಸೂಕ್ಷ್ಮತೆಯಿಂದ ನೋಡ್ತಾನೆ ದಸರಯ್ಯ. ಹೂವನ್ನು ಮುಟ್ಟಿ ಕೀಳುವಾಗ ಹೂವು ಹಾಂತ ನೆರಳಿತು. ಆ ಹೂವನ್ನು ಕಿತ್ತುಕೊಂಡ ನಂತರ ಯಾವ ಹೂವನ್ನು ತೊಟ್ಟಿನಿಂದ ಬೇರ್ಪಡಿಸಿದ್ದಲ್ಲ ಆ ಜಾಗದೊಳಗೆ ರಕ್ತ ಬರಾಕತ್ತಿತ್ತು. ರಕ್ತ ಅವನಿಗೆ ಗಾಬರಿ ಆಯಿತು ದಸರಯ್ಯನಿಗೆ. ಹೂವನ್ನು ಕಿತ್ತು ತಂದು, ಹೂ ಪತ್ರೆಗಳನ್ನು ಕಿತ್ತು ತಂದು ನಾವು ಲಿಂಗಕ್ಕೆ ಧರಿಸ್ತೀವಲ್ಲ, ಪೂಜೆ ಅಂತ ಮಾಡ್ತೀವಲ್ಲ, ಆ ಹೂವನ್ನು ಕಿತ್ತಾಗ ಆ ಹೂವಿಗೆ ಎಷ್ಟು ನೋವಾಗ್ತದೆ. ಆ ಹೂವಿನ ನೋವಿನಿಂದ ನರಳುತ್ತದೆ.
ಆ ಹೂವನ್ನು ಕಿತ್ತು ಅಲ್ಲಿ ರಕ್ತ ಬಂದು ಆ ಹೂವನ್ನು ನರಳುತ್ತಾ ನಮ್ಮ ಕೈಗೆ ಬಂದು ಕೈಗೆ ಸಿಕ್ಕಾಗ ಅದನ್ನು ಲಿಂಗಕ್ಕೆ ಧರಿಸ್ತೀವಲ್ಲ, ಲಿಂಗಕ್ಕೆ ಅಂಥ ನೋವಿನ ಪುಷ್ಪವನ್ನು ಧರಿಸಿದರೆ ಲಿಂಗ ಪೂಜೆ ಮಾಡಿದಂಗೆ ಆಕ್ಕತ್ತೇನೋ, ಲಿಂಗವನ್ನು ಪೂಜಿಸಿದ ಪುಣ್ಯ ನಮಗೆ ಬರ್ತದೇನೋ. ಇದೆಂಥ ಪಾಪದ ಕೆಲಸ ಅಂತಾನೆ ದಸರಯ್ಯ. ನೋಡ್ರಿ, ಒಂದು ಹೂವನ್ನು ಕಿತ್ತರೆ ಇಷ್ಟು ಮರಗುತ್ತದ, ಅಷ್ಟು ಸೂಕ್ಷ್ಮ ಹೃದಯ, ಅಷ್ಟು ಸೂಕ್ಷ್ಮ ಸಂವೇದನಾಶೀಲತೆ, ಶರಣರ ಪರಿಕಲ್ಪನೆ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಇದನ್ನು ನಾವು ಇವತ್ತು ಹೇಳಿದೀವಂದ್ರೆ, ಹೂ ಹರಿದ್ರೆ ಅದಕ್ಕೆ ನೋವಾಗ್ತದೆ, ಕಿತ್ತರಿ ಅಂದ್ರೆ ರಕ್ತ ಬರ್ತದೆ, ಹಿಂಗೆ ಹೇಳಿದೀವಂದ್ರೆ ಮತ್ತು ಹೆಂಗೆ ಮಾಡೋಣ್ರಿ? ಪೂಜೆ ಮಾಡೋದರೆ ಹೆಂಗೆ ಅಲ್ಲ? ಮತ್ತು ಆ ಹೂಗಳು ಏನು ಮಾಡಬೇಕು? ಇದು ನಿತ್ಯದ ಬದುಕಾಗ್ಯದ ನಮ್ಮದು. ಹೂವನ್ನು ಬೆಳೆಸ್ತೀವಿ, ಹೂವನ್ನು ತೆಗಿತೀವಿ, ಹೂವನ್ನು ಮಾರ್ತೀವಿ, ಮಾಲೆಯನ್ನು ಮಾಡ್ತೀವಿ. ಹೀಗೆಲ್ಲ ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗ ಆಗ್ಯದ. ಆದರೆ ಒಂದು ನೆನಪಿಟ್ಕೋಬೇಕು, ಪ್ರತಿನಿತ್ಯ ಕೆಲಸವನ್ನು ಮಾಡುವಂಥ ವ್ಯಕ್ತಿಗೆ ಆ ಕೆಲಸದೊಂದಿಗೆ ಎಷ್ಟು ತಾಧ್ಯಾತ್ಮತೆ ಕೂಡ್ತತಿ ಅಂತಂತಂದ್ರೆ ಅಲ್ಲಿ ನಮ್ಮ ಗಮನ ಇರಬೇಕು, ಅಲ್ಲಿ ನಮ್ಮ ಲಕ್ಷ್ಯ ಇರಬೇಕು. ಆ ಲಕ್ಷ್ಯ ಇದ್ದಾಗ ಪ್ರತಿಯೊಂದು ವಸ್ತುವಿನೊಳಗೂ ಜೀವ ಐತಿ ಅನ್ನತಕ್ಕಂಥ ಭಾವ ನಮ್ಮಲ್ಲಿ ಬರ್ತದೆ. ನೋಡ್ರಿ, ಸಸ್ಯಗಳಿಗೂ ಜೀವವಿದೆ ಅನ್ನತಕ್ಕಂಥ ವಿಚಾರವನ್ನು ಒಬ್ಬ ವಿಜ್ಞಾನಿ ಕಂಡು ಹಿಡಿತಾನೆ. ಸರ್ ಜಗದೀಶ್ ಚಂದ್ರ ಬೋಸ್ ಸಸ್ಯಗಳಿಗೂ ಜೀವವಿದೆ ಅನ್ನತಕ್ಕಂಥದ್ದನ್ನು ಇತ್ತೀಚಿನ ದಿವಸದೊಳಗೆ ಕಂಡು ಹಿಡಿತಾರೆ. ಈಗರೇ ಒಪ್ತೀರಾ? ವೈಜ್ಞಾನಿಕವಾಗಿ ಸಸ್ಯಗಳಿಗೂ ಜೀವವಿದೆ ಅನ್ನೋದನ್ನು ವಿಜ್ಞಾನಿ ಹೇಳಿದ ಮೇಲಾದರೂ ಒಪ್ತಿರಲ್ಲ. ಅಂತ ಒಪ್ಪು ಹೊತ್ತಿನೊಳಗೆ ಸಸ್ಯಗಳಿಗೂ ಜೀವವಿದೆ ಅಂತ ವಿಜ್ಞಾನಿಗಳು ಇವತ್ತು ಹೇಳಿದರೆ, 12ನೇ ಶತಮಾನದಕ್ಕಿಂತಲೂ ಮೊದಲು ಶರಣರು ಸಸ್ಯಗಳಿಗೂ ಜೀವವಿದೆ ಅಂತ ಹೇಳೋದಲ್ಲ, ಅವುಗಳನ್ನು ತಮ್ಮ ಜೀವದ ಒಂದು ಅಂಗ ಅನ್ನೋ ರೀತಿಯೊಳಗೆ ನೋಡ್ತಿದ್ರು ಅನ್ನೋದೇ ಒಂದು ಐತಿಹಾಸಿಕ ದಾಖಲೆ. ವೈಜ್ಞಾನಿಕವಾಗಿ ಶರಣರ ಆಲೋಚನೆಗಳು ವೈಜ್ಞಾನಿಕವಾಗಿ ಎಷ್ಟು ಭಾಳ ಸ್ಪಷ್ಟವಾಗಿದ್ದು ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕು. ಅಹಿಂಸೆಯನ್ನು ಪ್ರತಿಪಾದಿಸ್ತಾರೆ. ಜೈನ ಧರ್ಮ ತಗೊಳ್ರಿ, ಇನ್ನುಳಿದ ಧರ್ಮಗಳನ್ನು ತಗೊಳ್ರಿ, ಇವತ್ತು ಅಹಿಂಸೆಯನ್ನು ಪ್ರತಿಪಾದಿಸ್ತವೆ. ಹಿಂಸೆಯನ್ನು ಮಾಡಿ ಬದುಕು ಅಂಥೇಳಿ ಯಾವ ಧರ್ಮನೂ ಹೇಳೋದಿಲ್ಲ. ಒಂದು ವೇಳೆ ಹಿಂಸೆಯನ್ನು ಮಾಡಿ ಬದುಕು ಅಂತ ಯಾವುದಾದ್ರೂ ಧರ್ಮ ಹೇಳುತ್ತೈತಿ ಅಂಥೇಳಿ ಯಾರಾದರೂ ಹೇಳ್ತಿದ್ರೆ ಅದು ಧರ್ಮನೇ ಅಲ್ಲ ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಒಂದನ್ನು ಕೊಂದು ಇನ್ನೊಬ್ಬರು ಬದುಕುವಂಥ ಸಂಸ್ಕೃತಿ ನಮ್ಮದಾಗಬಾರ್ದು, ಅಂಥ ಸಂಸ್ಕಾರ ನಮ್ಮದಾಗಬಾರ್ದು. ಆ ಹಿನ್ನೆಲೆಯೊಳಗೆ ಇವತ್ತು ಎಚ್ಚೆತ್ತುಕೊಳ್ಳುವಂಥ ನೋಡ್ರಿ ಎಷ್ಟು ಅದ್ಭುತವಾದಂಥ ಪರಿಕಲ್ಪನೆಯೊಳಗೆ ದಸರಯ್ಯ ಹಾಗೂ ಆತನ ದಂಪತಿ, ಆತನ ಮಡದಿ ಎಷ್ಟು ಅದ್ಭುತವಾಗಿ ತಮ್ಮ ಬದುಕನ್ನು ಬದುಕ್ತಾರೆ. ಆ ಬದುಕಿನೊಳಗೆ ಶರಣ ಜೀವನ, ಶರಣರ ಬದುಕು ಒಂದು ಹಾಸುಹೊಕ್ಕಾಗಿ ಕೂಡಿರ್ತದೆ. ಅಂಥ ಅಹಿಂಸೆಯನ್ನು ಪ್ರತಿಪಾದಿಸುವಂಥ ಹಿನ್ನೆಲೆಯೊಳಗೆ ಹಾಲೆರಿಯುವ ಸಂದರ್ಭ ಹೇಳುವಾಗ ನಾವು ಏನು ಮಾಡ್ತೀವಿ? ಅಕಸ್ಮಾತ್ ಹಾವು ಕಂಡ್ರೆ ನಾವು ಏನು ಮಾಡ್ತೀವಿ ರೀ? ಏನು ಮಾಡ್ತೀವಿ? ಊದಿನ ಕಡ್ಡಿ ಬೆಳಿಗ್ಗೆ ಹೂವೇರಿಸಿ ಪೂಜಾ ಮಾಡಿ ಕೈ ಮುಗಿತೀವನ್ರಿ? ಏನಿಲ್ಲ, ಅದು ಕಾಣೋದಷ್ಟ ತಡ. ಹೌದಿಲ್ರಿ? ಭಾಳ ಮಂದಿ ಅಂತಾರೆ, ನೀವು ಹಿಂಗೆ ಹೇಳ್ತೀರಿ ಸ್ವಾಮಿಗಳ, ಹಾವು ಭಾಳ ವಿಷಕಾರಿ ಪ್ರಾಣಿ, ಹಾವು ಭಾಳ ಕೆಟ್ಟ ಜೀವ ಅದು, ಕಡಿತಂದ್ರೆ ಉಳಿತೀವನ್ರಿ? ಭಾಳ ಸುಮಾರು ಜೀವ ಅದು. ಹಾವು ಕಡಿತಂದ್ರೆ ಉಳ್ಯಾಕ ಸಾಧ್ಯ ಇಲ್ಲ, ಅದಕ್ಕೆ ಹಾವು ಭಾಳ ಡೇಂಜರು ಅಂತ ಹೇಳ್ತೀವಿ ನಾವು, ಅಂತೀವಿಲ್ರಿ? ಆದ್ರೆ ಹಾವಿನ ಕೇಳ್ರಿ, ಅದೇನು ಹೇಳ್ತತಿ? ಅದು ಹೇಳ್ತತಿ, ಒಂದು ವೇಳೆ ನಮ್ಮ ಕಣ್ಣಿಗೆ ಬಿದ್ದ ಮನುಷ್ಯ ಬಚಾವಾಗಿ ಓಡಿ ಹೋಗ್ಬೋದು, ಆದರೆ ನಾವೇನ್ರಿ ಮನುಷ್ಯರ ಕಣ್ಣಿಗೆ ಬಿದ್ದೀವಂದ್ರೆ ಎಲ್ಲಿ ಹೋದ್ರೆ ಬಿಡೋದಿಲ್ಲ, ಹುಡುಕ್ಯಾಡಿ ತೆಗೆದು ಹೊಡಿತಾರೆ. ಮನುಷ್ಯನಷ್ಟು ಡೇಂಜರ್, ಮನುಷ್ಯನಟ್ಟು ಸುಮಾರು ಹುಡುಕ್ಯಾಡ್ರಿ ಸಿಗೋದಿಲ್ಲ. ಹಾವುಗಳು ನಾ ಅಂದಿಲ್ರಿ, ಮತ್ತು ಹಾವುಗಳು ಹೇಳಾಕತ್ತೈತಿ. ಹೌದಿಲ್ರಿ? ಹಾವಿನ ಹಲ್ಲಿನೊಳಗೆ ವಿಷ ಇರ್ತದ ಅಲ್ಲ? ಹಾವಿನ ಹಲ್ಲಿನೊಳಗೆ ವಿಷ ಇರ್ತದ, ನೊಣದ ತಲೆಯೊಳಗೆ ವಿಷ ಇರ್ತದ.
ಚೇಳಿನ ಬಾಲದ ಕೊಂಡಿಯೊಳಗೆ ವಿಷ ಇರ್ತದೆ. ಮನುಷ್ಯನಿಗೆ ತಿಳಿತಲ್ರಿ, ಮುಂದೆ ನಾ ಏನು ಹೇಳೋದೈತಿ ನೋಡ್ರಿ. ಹಿಂಗೆ ಸಂಪೂರ್ಣವಾಗಿ ಮನುಷ್ಯ ಅಷ್ಟೇ ಅಪಾಯಕಾರಿ ಪ್ರಾಣಿ. ಒಂದು ತಿಳ್ಕೋಬೇಕು, ಹಾವುಗಳನ್ನು ಹುಡುಕಾಡಿ ಕೊಂದು ಬಿಟ್ರಿ ಅಂತಂದ್ರೆ ರೈತ ಸತ್ತ ಅಂತ ತಿಳ್ಕೊಬೇಕು. ಹಾವುಗಳು ಸತ್ತು ಅಂತಂದ್ರೆ ರೈತ ಸತ್ತ ಅಂತ. ಹೇಗಂತಂದರೆ ಹಾವುಗಳು ನಿಮ್ಮ ಹೊಲದೊಳಗೆ, ತೋಟದೊಳಗೆ, ಗದ್ದೆಯೊಳಗೆ ಅಡ್ಡಾಡ್ತಿದ್ವು ಅಂತಂದ್ರೆ ಅಲ್ಲಿ ಒಂದು ಇಲಿ ಉಳಿಯೋದಿಲ್ಲ. ಇಲಿಗಳನ್ನು ನಾಶ ಮಾಡಿ ರೈತನನ್ನು ಬದುಕಿಸುವಂಥ ಜೀವ ಯಾವುದಾದ್ರೂ ಇದ್ದರೆ ಅದು ಹಾವು ಅನ್ನೋದನ್ನು ನಾವು ಮರಿಬಾರ್ದು. ಹಾವು ಕಡಿತದ ಅಂತ ಹೇಳ್ತಾರೆ. ಹಾವಿನ ಬಗ್ಗೆ ಭಾಳ ತಪ್ಪು ಕಲ್ಪನೆಗಳೇ ನಮಗದಾವ. ಹಾವಿನ ಬಗ್ಗೆ ವಿಪರೀತ ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡೀವಿ. ಹಾವು ಯಾರನ್ನು ತಾನಾಗೆ ಕಡಿಯೋದಿಲ್ಲ, ನಾವೇನಾದರೂ ಅದಕ್ಕೆ ತೊಂದರೆ ಮಾಡಿದರೆ ಕಡಿತದ. ನೀವು ನೋಡ್ತೀರಿ, ಭಾಳಷ್ಟು ಜನ ಹಾವುಗಳ ಜೊತೆಗೇ ಇರ್ತಾರೆ ಎಷ್ಟೋ ದಿವಸ ತನಕ. ಅವರಿಗೆ ಹಾವು ಏನೂ ಮಾಡೋದಿಲ್ಲ. ಹಾವು ಒಂದೇ ಅಲ್ಲ, ಸೃಷ್ಟಿಯ ಪ್ರಾಣಿಗಳನ್ನು ನಾವು ವಿಶ್ವಾಸಕ್ಕೆ ತಗೊಂಡಿವಿ, ನಾವು ಅವತ್ರ ಜೊತೆಗೆ ಸ್ನೇಹ ಮಾಡಿದೀವಿ ಅಂತಂದ್ರೆ ಯಾವ ಪ್ರಾಣಿಗಳು ಮನುಷ್ಯನಿಗೆ ಏನೂ ಮಾಡೋಕ್ಕೆ ಬಿಡೋದಿಲ್ಲ. ನಾಯಿಗಳಾದರೂ ಅಷ್ಟೇ, ಎಷ್ಟು ನಿಷ್ಠೆಯಿಂದ ಕಾಯ್ತಾವ ಮನಿ. ನಾಯಿ ನಂಬಿಗಸ್ತ ಪ್ರಾಣಿ ಅಂತ ಹೇಳ್ತೀವಿ ನಾವು. ಭಾಳ ಜನ ಯಾರ್ಯಾರನ್ನೋ ನಾಯಿಗೆ ಹೋಲಿಸ್ತಿರ್ತಾರೆ. ಹೋಲಿಸಬಾರ್ದ್ರಿ. ನಾಯಿ ಅಷ್ಟು ಪವಿತ್ರ, ನಾಯಿ ಅಷ್ಟು ಒಳ್ಳೆಯದು, ನಾಯಿ ಅಷ್ಟು ಚಲೋ ಇದು ಬೇರೆ ಯಾವುದೂ ಇರೋದಿಲ್ಲ. ಆ ಕಾರಣಕ್ಕೆ ನಾಯಿ ಎಷ್ಟು ನಿಯತ್ತಿನಿಂದ ಬರೀ ಮನೆ ಕಾಯ್ತೈತಿ ಅಂತ ಹೇಳ್ತಾರೆ. ಮನೆ ಕಾಯೋದು ಅಷ್ಟೇ ಅಲ್ಲ, ಮನೆಯ ಮಾಲೀಕನ ಜೀವವನ್ನು ನಾಯಿಗಳು ಉಳಿಸಿದಂಥ ಉದಾಹರಣೆಗಳನ್ನು ನಾವು ನೂರು ನೋಡ್ತೀವಿ, ಕೇಳ್ತಿರಿಲ್ಲೋ. ಯಾರನ್ನು ನಮ್ಮ ರಕ್ಷಣೆಗಾಗಿ ಇಟ್ಕೋತೀವಿ ಅವರ ನಮ್ಮ ಜೀವ ತಗೊಳ್ಳುವಂಥ ಸಂದರ್ಭಗಳನ್ನ ಕಾಣ್ತೀವಿ. ನಂಬಿ ಅನ್ನವನ್ನು ಉಣ್ಣುವಂಥ ಪ್ರಾಣಿ ನಾಯಿ ಎಂದಿಗೂ ತನ್ನ ಒಡೆಯನಿಗೆ ತನ್ನ ಜೀವ ಕೊಡ್ತದೆ ಹೊರತು ಅವನ ಜೀವಕ್ಕೆ ಧಕ್ಕೆ ಮಾಡೋದಿಲ್ಲ ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಎಷ್ಟು ಪ್ರಜ್ಞೆ ಇರ್ತೈತೆ ನೋಡ್ರಿ, ಎಷ್ಟು ಅವಕ್ಕೆ ತಿಳುವಳಿಕೆ ಇರ್ತದೆ. ಇದು ಯಾವ ರೀತಿಯೊಳಗೆ ನಮ್ಮನ್ನು ನಾವು ಪ್ರೀತಿಸ್ತಾವ. ಬಹುತೇಕ ಅನ್ನ ಹಾಕಿ ತನ್ನ ಬಾಯಾನ ತುತ್ತ ತೆಗೆದಿಟ್ಟು ಮಕ್ಕಳ ಬಾಯಾಗಿಟ್ಟು ತಂದೆ ತಾಯಿಗಳು ಬೆಳೆಸ್ತಾರಲ್ಲ, ಅಂಥ ತಂದೆ ತಾಯಿಗಳನ್ನೇ ಕೊಲೆ ಮಾಡುವಂಥ ನೀಚ ಮಕ್ಕಳನ್ನು ನೋಡ್ತೀವಿ ಹೊರತು ಒಂದು ನೀಚ ನಾಯಿಯನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಮರಿಬಾರ್ದು. ಅವುಗಳನ್ನು, ಪ್ರಾಣಿಗಳನ್ನು ಪ್ರೀತಿಯಿಂದ ಕಾಣುವಂಥ ಭಾವ ನಮ್ಮದಾಗಬೇಕು. ಬೇಕಾದಂಥ ಕ್ರೂರ ಪ್ರಾಣಿ ಇರಲಿ, ನಮ್ಮಲ್ಲಿ ಅವುಗಳ ಬಗ್ಗೆ ಭಯ ಹುಟ್ಟಲಿಲ್ಲ ಅಂತಂದರೆ ನಮ್ಮನ್ನು ಭಾಳ ಪ್ರೀತಿಸ್ತಾವೆ. ಒಂದು ಮಾತು ಬರ್ತದೆ, ಅಹಿಂಸಾ ಪ್ರತಿಷ್ಠಾಯಾಮ್ ತತ್ಸನ್ನಿಧೌ ವೈರತ್ಯಾಗ. ಅಹಿಂಸಾ ಪ್ರತಿಷ್ಠಾಯಾಮ್ ತತ್ಸನ್ನಿಧೌ ವೈರತ್ಯಾಗ. ಯಾವನಲ್ಲಿ ಅಹಿಂಸೆ ಪ್ರತಿಷ್ಠಾಪನೆಗೊಂಡಿರ್ತದ, ಯಾರಲ್ಲಿ ಅಹಿಂಸೆ ಮೂರ್ತಗೊಂಡಿರ್ತದ, ಅವನನ್ನು ಯಾವ ಹಿಂಸೆಯ ಪ್ರಾಣಿಗಳು ಏನೂ ಮಾಡೋದಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ನಿಜ ಅದು. ಯಾವಾಗ ನಾವು ತಾಧ್ಯಾತ್ಮಗೊಂಡು ಅವುಗಳ ಜೊತೆಗೆ ಏಕಾಕಾರವಾಗ್ತೀವಿ, ಒಂದಾಗ್ತೀವಿ, ಆವಾಗ ಯಾವ ಪ್ರಾಣಿಗಳು ನಮಗೇನೂ ಮಾಡೋದಿಲ್ಲ. ಇರಲಿಲ್ಲಂದ್ರೆ ಎಲ್ಲವೂ ಕಾಡ್ತಾವೆ.